ನಾವು ದೇಶಕ್ಕೋಸ್ಕರವಾಗಿ ಸಮರ್ಪಣೆ ಮಾಡಿರುವಂತಹ ಮಹಾಪುರುಷರುಗಳನ್ನೆಲ್ಲ ನೆನಪು ಮಾಡಿಕೊಂಡು 7ನೇ ತಾರೀಕಿನ ಈ ಚುನಾವಣೆಯಲ್ಲಿ ಕಮಲದೊಳಗೆ ಮತ ಹಾಕಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಬಂಧುಗಳೇ, ನನಗೆ ಗೊತ್ತಿದೆ ಇಲ್ಲಿ ನಂದಗಡದ ನಮ್ಮ ದುರ್ಗಾದೇವಿಯ ದೇವಸ್ಥಾನದ ಒಂದು ಆಶೀರ್ವಾದವನ್ನು ಸಹ ನಾನು ತೆಗೆದುಕೊಳ್ತೀನಿ. ಹಲಸಿ ನರಸಿಂಹ ದೇವಸ್ಥಾನವನ್ನ ಸಹ ನಾನು ಸ್ಮರಿಸಿಕೊಳ್ತೀನಿ. ಯಾಕೆಂದ್ರೆ ಹಲಸಿ ಅಂದ್ರೆ ನಮ್ಮ ಕದಂಬರ ಬನವಾಸಿ ನಾಡು. ಹಾಗಾಗಿ ನಮಗೂ ನಿಮಗೂ ಆ ಸಂಬಂಧ ಇದೆ. ನಾನು ಬನವಾಸಿಯಿಂದ ಶಿರಸಿಯಿಂದ ಬರುವನು. ನಮ್ಮ ಹಲಸಿ ಕದಂಬರ ನಾಡಿನ ಒಂದು ಪ್ರಸಿದ್ಧ ಕ್ಷೇತ್ರ. ಹಾಗಾಗಿ ಬರೋ ದಿನಗಳಲ್ಲಿ ನಮ್ಮ ನಂದಗಡ, ನಂದಗಡ, ಹಲಸಿ ಈ ರೀತಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂತಹ ಐತಿಹಾಸಿಕ ಸ್ಮಾರಕವನ್ನ ಅಭಿವೃದ್ಧಿ ಪಡಿಸೋದಕ್ಕೆ, ಪ್ರವಾಸಿ ಸ್ಥಾನವನ್ನಾಗಿ ಬೆಳೆಸೋದಕ್ಕೆ, ಇಲ್ಲಿ ಉದ್ಯೋಗ ಸೃಷ್ಟಿಗೆ ಬೇಕಾದಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕಾಗಿದೆ. ನಮ್ಮ ಹಳಿಯಾಳ ರಸ್ತೆಯನ್ನ ಅದು ದೊಡ್ಡ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕಾಗಿದೆ. ರೈಲ್ವೆ ಹಾಗೆ ಬೇರೆ ಬೇರೆ ಅನೇಕ ಯೋಜನೆಗಳನ್ನ ನಮ್ಮ ಖಾನಾಪುರಕ್ಕೆ ತರಬೇಕಾಗಿದೆ. ವಿಶೇಷವಾಗಿ ನೀರಾವರಿ ಯೋಜನೆ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾದಂತ ಅಗತ್ಯತೆ ಇದೆ. ಈ ರೈತರ ಜೀವನ ಇನ್ನಷ್ಟು ಹೆಚ್ಚು ಹಸಿರಾಗೋದಕ್ಕೆ ನಾನು ನಿಮ್ ಜೊತೆಗಿದ್ದು ಒಳ್ಳೆಯ ಒಂದು ಸಹಕಾರವನ್ನ ಕೊಡ್ತೇನೆ. ಇನ್ನೂ ಅನೇಕ ರೀತಿಯ ಯೋಚನೆಗಳಿದೆ. ನಮ್ಮ ಚುನಾವಣೆ ಮುಗಿದ ನಂತರದಲ್ಲಿ, ನಾನು ಸಂಸದ MP ಆದ ನಂತರದಲ್ಲಿ ನಾನು ಇಲ್ಲಿಗೆ ಬಂದು ವಿಠ್ಠಲ ಲಿಂಗೇಕರ್ ಅವ್ರ ಜೊತೆ, ಅರವಿಂದ್ ಪಾಟೀಲ್ ಅವ್ರ ಜೊತೆ, ಭಗವಾನ್ ಜೊತೆ, ನಮ್ಮ ಪಕ್ಷದ ಎಲ್ಲ ಹಿರಿಕಿರಿಯರ ಜೊತೆಗೆ ಕುಳಿತು ಮಾತನಾಡಿ ಖಾನಾಪುರ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಾನು ಒಬ್ಬ ಸಂಸದನಾಗಿ ಏನ್ ಮಾಡಬೇಕು ಅದನ್ನು ಮಾಡೋದಕ್ಕೆ ನಿಮ್ಮ ಜೊತೆಗಿರ್ತೇನೆ ಮತ್ತು ನನ್ನ ಸರ್ವ ಪ್ರಯತ್ನ ಮಾಡ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮೆಲ್ಲರಿಗೆ ನಾನು ಭಟ್ಕಳ ನಮ್ಮ ಕ್ಷೇತ್ರ, ಅಲ್ಲಿಂದ ಹಿಡಿದು ನಾವು ಕಾರವಾರ ತನಕ, ಜೋಯಿಡಾ ತನಕ, ಸಿದ್ದಾಪುರ, ಮುಂಡಗೋಡು, ನೀವು ಎಲ್ಲಿ ನೋಡಿದ್ರಲ್ಲಿ, ಹಳಿಯಾಳ ಎಲ್ಲಿ ನೋಡಿದ್ರಲ್ಲಿ ಎಲ್ಲರ ಮನಸ್ಸಿನಲ್ಲಿ ಒಂದೇ ಒಂದು ಕಾಡ್ತಾ ಇದೆ. ನೀವು ಇಷ್ಟೋ ತನಕ ಇಲ್ಲಿ ಕುಳಿತು ನನ್ನ ಮಾತು ಕೇಳುತ್ತಿದ್ದೀರಿ ಅಂದ್ರೆ ನಿಮ್ಮೆಲ್ಲರಿಗೆ ಒಂದು ಇಷ್ಟ ಬಲವಾಗಿದೆ. ನಾನು ಎಲ್ಲಿ ಹೋಗಿ ಕೇಳ್ತೇನೋ ಅಲ್ಲಿ ಎಲ್ಲರೂ ಒಂದೇ ಒಂದು ಮಾತು ಹೇಳ್ತಾರೆ, ನಾವು ಯಾಕೆ ಹೀಗೆ ಕುಳಿತು ಕೇಳ್ತಿದ್ದೀವಿ, ತಡವಾಗಿ ಬಂದ್ರು ಯಾಕೆ ನಿಮ್ಮ ಮಾತು ಕೇಳ್ತಿದ್ದೀವಿ ಅಂದ್ರೆ ನಮ್ಮೆಲ್ಲರಿಗೆ ನರೇಂದ್ರ ಮೋದಿಜಿಯವ್ರನ್ನ 3ನೇ ಬಾರಿಗೆ ಪ್ರಧಾನಿ ಮಾಡಲೇಬೇಕು ಅಂತಿದೆ. ಹಾಗಾಗಿ ನಾವು ನಿಮ್ಮ ಮಾತು ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿಜಿ ಅವರನ್ನ ಪ್ರಧಾನಿ ಮಾಡಿದ್ರೆ ದೇಶ ಸುರಕ್ಷಿತವಾಗಿರುತ್ತದೆ, ಭಯೋತ್ಪಾದಕತೆ ಇರೋದಿಲ್ಲ, ಪಾಕಿಸ್ತಾನ ಚೀನಾದವರ ಗಡಿಯಲ್ಲಿ ತಂಟೆ ಮಾಡೋದಿಲ್ಲ. ಹಾಗಾಗಿ ನಾವು ನಮ್ಮ ಸೈನಿಕರಿಗೆ ಒಂದು ಆತ್ಮವಿಶ್ವಾಸದಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ನಾವು ಮೋದಿಯವರಿಗೆ ಮತ ಹಾಕಿದ್ರೆ, ಅವರು ಪ್ರಧಾನಿ ಆದ್ರೆ ದೇಶ ಸುರಕ್ಷಿತವಾಗಿರ್ತದೆ. ದೇಶ ಸುರಕ್ಷಿತವಾಗಿದ್ರೆ ನಾವು ಸುರಕ್ಷಿತವಾಗಿರ್ತೀವಿ. ಹಾಗಾಗಿ ಬಿಜೆಪಿಗೆ ಕಮಲದೊಳಗೆ ವೋಟ್ ಹಾಕ್ತೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನು ಎರಡನೇದು ಬಹಳ ಮುಖ್ಯವಾಗಿ 500 ವರ್ಷ ಆಗಿತ್ತು ರಾಮ ಮಂದಿರ ನಿರ್ಮಾಣವಾಗಿದೆ. ರಾಮ ಮಂದಿರ ನಿರ್ಮಾಣ ಆಗಿರಲಿಲ್ಲ. ನಮ್ಮ ಪೂರ್ವಜರು, ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ, ಬೇರೆ ಬೇರೆಯವರು ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅಂತ ಹೋರಾಟ ಮಾಡಿದ್ರು. ಆಗಿರಲಿಲ್ಲ. ನಾವು ರಾಮ ಮಂದಿರವನ್ನ ನಿರ್ಮಾಣ ಮಾಡೋದಕ್ಕೆ ಇವತ್ತು ಯೋಗಿ ಆದಿತ್ಯನಾಥ್ ಅವರು ಮತ್ತು ಪ್ರಧಾನಿ ನರೇಂದ್ರ ಮೋದಿಜಿಯವರು ಒಟ್ಟಾಗಿ ಪ್ರಯತ್ನ ಮಾಡಿರೋದ್ರಿಂದ 500 ವರ್ಷದ ನಂತರ ಈಗ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆಗ ಹೇಗೆ ಛತ್ರಪತಿ ಶಿವಾಜಿ ಹಿಂದೂವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡಿದ್ರು, ಹಾಗೆ ಇವತ್ತು ನರೇಂದ್ರ ಮೋದಿಜಿಯವರು ಭವ್ಯವಾದ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ನಮಗೆ ಒಂದು ಧರ್ಮದ ಬಗ್ಗೆ, ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ನಮಗೊಂದು ಜಾಗೃತಿಯನ್ನು ಮೂಡಿಸಿದ್ದಾರೆ. ದೇಶದ ಉದ್ದಗಲದಲ್ಲಿ ಕಾಶಿ, ಉಜ್ಜಯಿನಿ ಈ ರೀತಿ ಪ್ರದೇಶದಲ್ಲಿ ಇರುವಂತಹ ಎಲ್ಲ ಪುಣ್ಯ ಪವಿತ್ರ ಕ್ಷೇತ್ರಗಳು ಅಭಿವೃದ್ಧಿಯಾಗಿದೆ. ನರೇಂದ್ರ ಮೋದಿಜಿಯವರು ಅದಕ್ಕಾಗಿ ಪ್ರಧಾನಿ ಆಗ್ಬೇಕು. ನರೇಂದ್ರ ಮೋದಿಜಿಯವರು ಅಭಿವೃದ್ಧಿ ಮಾಡೋದಕ್ಕೆ ಪ್ರಧಾನಿ ಆಗ್ಬೇಕು. ಚಂದ್ರಯಾನದ ಯಶಸ್ಸಿದೆ. ಮಹಿಳೆಯರಿಗೆ 33% ಮೀಸಲಾತಿ ಕೊಟ್ಟಿದ್ದೀವಿ. ಹೊಸ ಪಾರ್ಲಿಮೆಂಟ್ ಇದೆ. ಸಾಕಷ್ಟು ಅಭಿವೃದ್ಧಿ ಆಗಿದೆ. ಹಾಗಾಗಿ ಮೋದಿಯವರು ಬೇಕು. ಇದೆಲ್ಲದರ ಜೊತೆಗೆ ಈಗಾಗಲೇ ಹೇಳಿದ್ದಾನೆ, ನಮ್ಮ ಹಳ್ಳಿಗೆ ನರೇಂದ್ರ ಮೋದಿಜಿಯವರು ಉಜ್ವಲ ಗ್ಯಾಸ್ ಯೋಜನೆ ಕೊಟ್ಟಿದ್ದಾರೆ.
ಹಾಗೆಯೇ ನಮಗೆ ಜಲ್ ಜೀವನ್ ಮಿಷನ್ ಮೂಲಕ ಮನೆ ಮನೆಗೆ ಗಂಗೆ ನೀರು ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿವರೆಗೆ ಆರೋಗ್ಯಕ್ಕೆ ನಮಗೆ ಉಚಿತ ಚಿಕಿತ್ಸೆ ಕೊಟ್ಟಿದ್ದಾರೆ. ರೈತರಿಗೆ 6,000 ರೂಪಾಯಿ ಬರ್ತಾ ಇದೆ. ಇದಲ್ಲದೆ ಜನ್ಧನ್ ಖಾತೆ ಇದೆ. ಜನೌಷಧಿ ಕೇಂದ್ರದಲ್ಲಿ ಔಷಧಿ ಇವತ್ತು 100ಕ್ಕೆ 30 ರೂಪಾಯಿಗೆ ಸಿಗ್ತಾ ಇದೆ. ಅದಲ್ಲದೆ ಮನೆಗೆ ಶೌಚಾಲಯ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ರೈತರಿಗೆ ಗೊಬ್ಬರದ ತೊಂದರೆ ಆಗದೆ ಇರುವಂತೆ ನೋಡಿಕೊಂಡವರು ನರೇಂದ್ರ ಮೋದಿಜಿಯವರು. ಮಹಿಳೆಯರಿಗೋಸ್ಕರವಾಗಿ ಅನೇಕ ಯೋಜನೆ ಕೊಟ್ಟಿದ್ದನ್ನ ಹೇಳಿದ್ದಾರೆ ಇಲ್ಲಿ ಧನುಶ್ರೀ ಅವರು. ನಾವು ನಿಮಗೆ ಈ ದೇಶದ ಸಾಮಾನ್ಯ ಜನರಿಂದ ಹಿಡಿದು ಜಗತ್ತಿನ ಒಂದು ನಾಯಕತ್ವವನ್ನು ವಹಿಸೋದಕ್ಕೆ ನರೇಂದ್ರ ಮೋದಿಜಿಯವರು ಒಳ್ಳೆ ಪ್ರಯತ್ನವನ್ನ ಮಾಡಿದ್ದಾರೆ ಕಳೆದ 10 ವರ್ಷದಲ್ಲಿ ಪ್ರಧಾನಮಂತ್ರಿಯಾಗಿ. ಹಾಗಾಗಿ ನಾವು ನಮ್ಮ ದೇಶದ ಭವಿಷ್ಯವನ್ನ ನರೇಂದ್ರ ಮೋದಿಜಿಯವರಿಗೆ ಕೊಡುವ ಅಗತ್ಯ ಇದೆ. ಕಾಂಗ್ರೆಸ್ ಅವರಿಗೆ ರಾಮ ಮಂದಿರದ ಪೂಜೆಗೆ ಕರೆದ್ರೆ ಬರಲಿಲ್ಲ. ಭೂಮಿ ಪೂಜೆಗೆ ಕಾಂಗ್ರೆಸ್ ಅವರನ್ನ ಕರೆದ್ರೆ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಅವರು ಎಲ್ಲ ಕಪ್ಪು ಬಟ್ಟೆಯನ್ನ ಹಾಕೊಂಡು ಪ್ರತಿಭಟನೆ ಮಾಡಿದ್ರು. ಕಪ್ಪು ಬಟ್ಟೆ ಯಾರು ಹಾಕೊಂಡು ಅಡ್ಡಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ. ನಾನು ಕಾಂಗ್ರೆಸ್ ಅವರಿಗೆ ಹೇಳಿದೆ, ನೀವು ಕಪ್ಪು ಬಟ್ಟೆ ಹಾಕೊಂಡು ಅಡ್ಡಾಡಿದ್ದೀರಿ, ಮುಖಕ್ಕೂ ಒಂದ್ ಸ್ವಲ್ಪ ಏನಾದ್ರೂ ಹಾಕೋಬಿಡಿ, ಸರಿಯಾಗತ್ತೆ ಅಂತ. ಇದು ಕಾಂಗ್ರೆಸ್. ಮೊನ್ನೆ ರಾಮ ಮಂದಿರದ ಉದ್ಘಾಟನೆಗೆ ಕರೆದಿವಿ ನಾವು, ಬರಲಿಲ್ಲ. ರಾಮ ಮಂದಿರದ ಉದ್ಘಾಟನೆಗೆ ಅವರು ಹಿಂದುತ್ವದ ಬಗ್ಗೆ ಮಾತನಾಡೋದಾದ್ರೆ ನೀವು ಕೇಳಿ, ಗೋಹತ್ಯೆ ನಿಷೇಧ ಮಾಡೋದಕ್ಕೆ ಬಿಜೆಪಿ ಬದ್ಧ ಇದೆ, ಕಾಂಗ್ರೆಸ್ ನವರದ್ದು ನಿಲ್ಲುವುದಕ್ಕೆ ವಿರೋಧ ಇದೆ. ಮತಾಂತರ ನಿಷೇಧ ಮಾಡೋದಕ್ಕೆ ನಾವು ಒಪ್ಪಿಗೆ ಇದೆ, ಆದ್ರೆ ಮತಾಂತರ ನಿಷೇಧ ಮಾಡಬಾರದು ಅನ್ನೋದನ್ನ ಅವ್ರು ಹೇಳ್ತಾರೆ. ಜಮ್ಮು ಕಾಶ್ಮೀರ ಭಾರತದ ನಮ್ದು ಭಾಗ, ಅದಕ್ಕೆ ಕೊಟ್ಟಂತ ವಿಶೇಷ ಸ್ಥಾನಮಾನ ಆರ್ಟಿಕಲ್ 370 ನಾವು ರದ್ದು ಮಾಡಿದ್ದೇವೆ, ಭಾರತದ ಭಾಗ ಮಾಡಿದ್ದೇವೆ. ಆದ್ರೆ ಕಾಂಗ್ರೆಸ್ ಅವರು ಹೇಳ್ತಾನೆ ನಾವು ಮತ್ತೆ ಅದನ್ನ ಪ್ರತ್ಯೇಕ ಮಾಡ್ತೀವಿ ಅಂತ. ದೇಶ ವಿಭಜನೆ, ಪಾಕಿಸ್ತಾನ ಬಾಂಗ್ಲಾ ಆಗಿರೋದೆಲ್ಲ ನೋಡಿದ್ದೇವೆ. ಮತ್ತೆ ಈ ಜಮ್ಮು ಕಾಶ್ಮೀರದ ವಿಭಜನೆಗೆ ಕಾಂಗ್ರೆಸ್ ಮುಂದಾಗಿರೋದನ್ನ ನೋಡ್ತಾ ಇದ್ದೇವೆ. ನಾವು ಇಂಥ ಕಾಂಗ್ರೆಸ್ ಅನ್ನ ಒಪ್ಪಬಾರದು. ಭಾರತ ವಿಭಜನೆ ಮಾಡೋದಕ್ಕೆ ಬೇಕಾದಂತ ಮನಸ್ಥಿತಿಯನ್ನು ಹೊಂದಿರುವಂತ ಕಾಂಗ್ರೆಸ್ ಅನ್ನ ನಾವು ಒಪ್ಪಬಾರದು. ದೇಶದ ಏಕತೆ, ಅಖಂಡತೆ, ಸಮಗ್ರತೆ ರಕ್ಷಣೆ ಮಾಡುವಂತ ಬಿಜೆಪಿಯ ನರೇಂದ್ರ ಮೋದಿಜಿಯವರನ್ನ ನಾವು ಪ್ರಧಾನಿ ಮಾಡಬೇಕು. ನರೇಂದ್ರ ಮೋದಿಜಿಯವರು ದೇಶದ ಉದ್ದಗಲದಲ್ಲಿ, ಜಗತ್ತಿನ ಉದ್ದಗಲದಲ್ಲಿ ಪ್ರವಾಸ ಮಾಡಿ ಭಾರತದ ಘನತೆ ಗೌರವವನ್ನು ಹೆಚ್ಚಿದ್ದಾರೆ. ಜಗತ್ತಿನಲ್ಲಿ ಎಲ್ಲಿ ಹೋಗ್ತಾರೋ ಅಲ್ಲಿ ಭಾರತಕ್ಕೆ, ನಮ್ಮ ಪ್ರಧಾನಿಗಳಿಗೆ ಆ ದೇಶದ ಗೌರವ ಸಿಕ್ಕಿದೆ, ಸರ್ವಶ್ರೇಷ್ಠ ಪ್ರಶಸ್ತಿಗಳು ಸಿಕ್ಕಿದೆ, ಸನ್ಮಾನ ಮಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಆ ದೇಶದಲ್ಲಿ ಭಾರತವನ್ನ, ನಮ್ಮ ಮಾತೃಭೂಮಿಯನ್ನ ಬೈದು ಬರ್ತಾರೆ. ಇಟಲಿಯ ರಕ್ತ ಇದೆಯಲ್ಲ, ಹಾಗಾಗಿ ಹಾಗಾಗುತ್ತೆ. ನಾವು ಕಾಂಗ್ರೆಸ್ ಭಾರತಕ್ಕೆ ಗೌರವ ಕೊಡ್ತಾ ಇಲ್ಲ, ಘನತೆ ಗೌರವವನ್ನು ಹೆಚ್ಚಿಸ್ತಾ ಇಲ್ಲ. ಮೊನ್ನೆ ಚುನಾವಣೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ ಕಾಂಗ್ರೆಸ್, ಮತ್ತೆ ಆ ಗ್ಯಾರಂಟಿ ಕೊಡ್ತೀವಿ, ಈ ಗ್ಯಾರಂಟಿ ಕೊಡ್ತೀವಿ ಅಂತ. ನಿಲ್ಲಿಸೋದೆ 230 ಸೀಟು. ನಾನು ಎಷ್ಟೊತ್ತೋ ಬೇಕಾದ್ರೂ ಮಾತನಾಡಬಹುದು, ಸಮಯ ಆಗ್ತಾ ಇದೆ. ಕೊನೆಯಲ್ಲಿ ಒಂದು ಮಾತು ಹೇಳ್ತೇನೆ ಬಂಧುಗಳೇ, ಕಾಂಗ್ರೆಸ್ ಅನ್ನ ಎಂದು ನಂಬಬೇಡಿ. ಕಾಂಗ್ರೆಸ್ ಅಂದ್ರೆ ಅಮಾವಾಸ್ಯೆ ದಿನ ರಾತ್ರಿ ಕಾಣೋ ಬಾವಿ. ಅದು ಅಮಾವಾಸ್ಯೆ ದಿನ ರಾತ್ರಿ ಕಾಣೋ ಬಾವಿ. 60 ವರ್ಷ ಈ ದೇಶದಲ್ಲಿ ಆಡಳಿತ ಮಾಡಿದ್ದಾರೆ. ಒಂದೇ ಅವರು ಮಾಡ್ತಾ ಇರೋರು ಅಲ್ಪಸಂಖ್ಯಾತರನ್ನ, ಮುಸ್ಲಿಮರನ್ನ ತಮ್ಮ ಮತ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣವನ್ನು ಮಾಡೋದಕ್ಕೆ ಮುಂದಾಗಿದೆ. ಈಗ ತನ್ನ ಮೊನ್ನೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದೆ, ಮುಸ್ಲಿಮರಿಗೆ ಆ ಸೌಲಭ್ಯ ಈ ಸೌಲಭ್ಯ ಕೊಡ್ತೀವಿ ಅಂತ. ಅದೆಲ್ಲ ಬಿಡಿ, ಮತ್ತೆ ಪ್ರತ್ಯೇಕವಾದಂತ ಒಂದು ಆಸ್ಪತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಮುಸ್ಲಿಮರಿಗೆ ಪ್ರತ್ಯೇಕ ಆಸ್ಪತ್ರೆ ಬೇಕು? ಅವರಿಗೆ ನಮಗಿರೋ ಹಾರ್ಟ್, ಬ್ರೈನು, ಕಿಡ್ನಿ ನಮ್ಗಿರೋದೇ ಎಲ್ಲ ತಾನೇ ಅವರಿಗೂ ಇರೋದು. ಮತ್ತೆ ಯಾಕೆ ಪ್ರತ್ಯೇಕ ಆಸ್ಪತ್ರೆ ಬೇಕು? ಮುಸ್ಲಿಮರು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಅವರು ಮುಸ್ಲಿಂ ಸಮುದಾಯದವರು ರಾಷ್ಟ್ರೀಯ ಮುಖ್ಯ ವಾಹಿನಿಯಲ್ಲಿ ಇರಬಾರದು ಅಂತ ಅವರು ಷಡ್ಯಂತ್ರ ಮಾಡುತ್ತಿದ್ದಾರೆ. ಆ ಷಡ್ಯಂತ್ರಕ್ಕೆ ಅಲ್ಪಸಂಖ್ಯಾತರು ಬಲಿಯಾಗ್ತಾ ಇದ್ದಾರೆ. ಅದರ ಪರಿಣಾಮ ಭಾರತದಲ್ಲಿ ನಾವು ರಾಷ್ಟ್ರದ ಮುಖ್ಯ ವಾಹಿನಿಯಲ್ಲಿ 140 ಕೋಟಿ ಜನ ಇರುವಂತೆ ಆಗಿರುವಂತ ಸಂಗತಿಯನ್ನು ನೋಡ್ತಿದ್ದೀವಿ. ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ಯೋಜನೆ ಫಲವನ್ನ ತಗೊಳ್ತಾರೆ, ಓಟ್ ಯಾಕೆ ಹಾಕೋದಿಲ್ಲ? ಇದನ್ನ ನಾವು ಕೇಳಬೇಕಾಗತ್ತೆ. ಮತ್ತೆ ನಾನು ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ,
ನಾವು ಬಿಜೆಪಿಯವರು ಮುಸ್ಲಿಂ ವಿರೋಧಿ ಅಲ್ಲ. ನಾವು ನಾಸೀರ್ ಭಗವಾನ್ ಅವರನ್ನ ಜೊತೆಯಲ್ಲಿ ಸ್ನೇಹ ಮಾಡಿದ್ದೇವೆ, ನಾವು ಹೊಂದಾಣಿಕೆ ಮಾಡಿದ್ದೇವೆ. ನಾವು ಇದನ್ನು ಹೇಳುವುದಕ್ಕೆ ನಾನು ಹೋಗಿಲ್ಲ. ನಾವು ನಿಮಗೆ ಗೊತ್ತಿದೆ, ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದವರು ನಮ್ಮ ಪಕ್ಷದವರು, ವಾಜಪೇಯಿ ಅವರು ನಾವು. ನೀವು ದೇಶಕ್ಕಾಗಿ ಈ ದೇಶದ ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಇದ್ರೆ ನಿಮ್ಗೆ ಎಲ್ಲಾ ರೀತಿಯ ಗೌರವ ಸ್ಥಾನಮಾನಗಳು ಸಹಜವಾಗಿ ಎಲ್ಲರಲ್ಲೂ ಸಿಗುತ್ತೆ. ಆದ್ರೆ ಕಾಂಗ್ರೆಸ್ ನೀವು ಮುಖ್ಯವಾಹಿನಿಯಲ್ಲಿ ಹಿಂದೆ ಇರುವಂತೆ ನೋಡ್ಕೊಳ್ತಾ ಇದೆ. ಅದರ ಬಗ್ಗೆ ನಾನು ಹೇಳ್ತಾ, ನಮ್ಮ ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ ನಿಮಗೆಲ್ಲ ಗ್ಯಾರಂಟಿ ಕೊಟ್ಟಾಗ ಅನ್ಸುತ್ತೆ. ಆದ್ರೆ ಬೆಲೆ ಏರಿಕೆ ಒಂದಕ್ಕೆ 4 ಪಟ್ಟಾಗಿದೆ. 20 ರೂಪಾಯಿ ಇದ್ರು ಸ್ಟಾಂಪ್ ಪೇಪರ್ 100 ರೂಪಾಯಿ ಆಗಿದೆ, 100 ರೂಪಾಯಿ ಸ್ಟಾಂಪ್ ಪೇಪರ್ 500 ರೂಪಾಯಿ ಆಗಿದೆ. ಬಸ್ ದರ ಏರಿಕೆ ಆಗಿದೆ, ಕರೆಂಟ್ ದರ ಏರಿಕೆ ಆಗಿದೆ. ನಾನು ಎಲ್ಲಾ ಸಭೆಯಲ್ಲೂ ಹೇಳ್ತೇನೆ, ಸಂಜೆ ಮೇಲೆ ಒಂದ್ ಸ್ವಲ್ಪ ಔಷಧಿ ತಗೊಂಡ್ರೆ ಅದ್ರ ದರವೂ ಜಾಸ್ತಿ ಆಗಿದೆ ಅಂತ, ಬಹಳ ಜಾಸ್ತಿ ಆಗಿದೆ. ಅದ್ರ ಒಂದ್ ಕಡೆಯಿಂದ ತೆಗೆದು ಇನ್ನೊಂದು ಕಡೆ ಕೊಡ್ತಾರೆ. ಪಿಕ್ ಪಾಕೆಟ್ ಸರ್ಕಾರ ಕಾಂಗ್ರೆಸ್ ಅಂತ ಹೇಳಿದ್ವಿ ನಾವು.